ಫ್ಲಾಶ್ ಬ್ಯಾಕ್. ಆಕ್ಚುಲಿ ರಾಮಾಯಣ ನಡೆದಿತ್ತ? ರಾಮ ಸೀತೆ ನಿಜವಾಗ್ಲೂ ಇದ್ರ? ಅಥವಾ ಹನುಮಂತ ರಾಮನ್ಗೆ ಸಹಾಯ ಮಾಡಿದ್ನ? ಇನ್ನು ಅನೇಕ ಪ್ರಶ್ನೆಗಳು. ರಾವಣ ಇದ್ನ ಅಥವಾ ರಾಮ ಸೀತೆ ಲಕ್ಷ್ಮಣ ಎಲ್ಲ ವನವಾಸನ 14 ವರ್ಷ ಮಾಡಿದ್ರ? ರಾಮಾಯಣ ನಡೆದಿತ್ತು ಅಥವಾ ನಡೆದಿದೆ ಅನ್ನೋ ವಿಷಯಕ್ಕೆ ಒಂದು ಸಣ್ಣ ಝಲಕ್ ಕೊಡೋಣ. ನಾನು ಅವಲೇ ಹೇಳಿ ಸ್ಥಳಕ್ಕೆ ಬಂದಿದ್ದೀವಿ. ರಾಮಾಯಣ ನಡೆದಿತ್ತ? ಇದಕ್ಕೆ ನಂಬೋರು ಹೌದು ಸ್ವಾಮಿ ನಡೆದಿತ್ತು, ಖಡಾಖಂಡಿತವಾಗಿ ನಡೆದಿತ್ತು, ಹಂಗೆ ಹಿಂಗೆ ಪುರಾವೆ ಎಲ್ಲ ಹೇಳ್ತಾರೆ. ಇನ್ನು ದೇವ್ರನ್ನ ನಂಬದೇ ಇರೋರು, ದೇವ್ರಂದರೆ ನನಗೇನು ಗೊತ್ತೇ ಇಲ್ಲ ಅನ್ನೋರು ನನಗೆ ಗೊತ್ತೇ ಇಲ್ಲ, ನಡೆದೇ ಇಲ್ಲ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ನಡೆದಿತ್ತೋ ಇಲ್ವೋ ಅಂತ ನನಗೂ ಸಹ ಗೊತ್ತಿಲ್ಲ. ಕೆಲವು ಪುರಾವೆಗಳಿದ್ದಾವೆ ಇಲ್ಲಿ. ಆ ಪುರಾವೆಗಳನ್ನು ತೋರಿಸಿ ಇಲ್ಲಿ ರಾಮಾಯಣ ನಡೆದಿತ್ತಾ ಇಲ್ವಾ, ರಾಮ ವನವಾಸಕ್ಕೆ 14 ವರ್ಷ ಹೋದ್ರಾ ಇಲ್ವಾ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮಗೆ ಸಿಗೋದಿಲ್ಲಿ ನಮ್ಮ ಸಿನಿಮಾ ಎಂಟ್ರಿ ಆಗಿದ ತಕ್ಷಣ ಜಿಂಕೆಗಳು. ಫಸ್ಟ್ ಜಿಂಕೆಗಳು ನೋಡೋಣ, ಆಮೇಲೆ ಆ ಪ್ಲೇಸ್ ನೋಡೋಣ. ಒಳಗಡೆ ನೋಡ್ಬೋದು ನೀವು, ಬೇಜಾನ್ ಜಿಂಕೆಗಳಿದ್ದಾವೆ ಗುರು. ಇದು ನಮ್ಮ ನಾರ್ಮಲ್ ಕೋತಿ ಅಲ್ಲ, ಮೋಸ್ಟ್ಲಿ ಎಲ್ಲೋ ಇನ್ನೂ ತಂದು ಬಿಟ್ಟಿರಬಹುದು. ಯಾವ ಪ್ರದೇಶದ್ದು ನನಗೆ ಗೊತ್ತಿಲ್ಲ. ಅದು ಭಯ ಪಡ್ತಾ ಇದೆ. ಮುಂಚೆ ನಾವು ನೋಡ್ತಿರೋ ಈ ಪ್ಲೇಸಲ್ಲಿ ತುಂಬ ಜಾಸ್ತಿ ಜಿಂಕೆಗಳಿದ್ದು, ಬರ್ತಾ ಬರ್ತಾ ಮನುಷ್ಯನ ಒಂದು ದುರಾಸೆಯಿಂದ ಪ್ರಾಣಿಗಳು ಕಣ್ಮರೆ ಆಗ್ತಿದೆ, ಪರಿಸರ ನಾಶ ಆಗ್ತಿದೆ. ನಾವು ನೋಡ್ತಿರೋ ಈ ಸ್ಥಳ ಬಂದು ದೊಡ್ಡ ಕಾಡು. ಇಲ್ಲಿರೋ ಒಂದು ಒಂದು ಪುರಾವೆ ಅಥವಾ ಒಂದು ಹಿಸ್ಟ್ರಿ ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ, ಸೀತೆ ಹಾಗೂ ಲಕ್ಷ್ಮಣ 14 ವರ್ಷ ವನವಾಸ ಹೋಗ್ಬೇಕಾದ್ರೆ ಈ ಕಾಡಿನ ಮುಖಾಂತರ ಹೋದ್ರು ಅನ್ನೋದು ಹೆಸರುವಾಸಿಯಾಗಿದೆ. ಪ್ರಸ್ತುತ ದೇವರಾಯನದುರ್ಗ ತುಮಕೂರಲ್ಲಿ ಇರೋದು. ಈ ಕಾಡಲ್ಲಿ ಸ್ವಲ್ಪ ಹೊತ್ತು ಇದ್ದು ಆ್ಯಂಡ್ ಈ ಕಾಡಿಗೆ ಅಥವಾ ಈ ಸ್ಥಳಕ್ಕೆ ನಾಮದ ಚಿಲುಮೆ ಅಂತ ಯಾಕೆ ಹೆಸರು ಬಂತು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತಾನು ಒಂದು ಕತೆ ಇದೆ. ಆ ಕತೆ ಏನು, ಎತ್ತ, ಯಾಕೆ ಇದನ್ನು ನಾಮದ ಚಿಲುಮೆ ಅಂತ ಕರೀತಾರೆ ಅಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಕ್ಲಿಯರ್ ಕಟ್ ಆಗಿ ವಿತ್ ಪ್ರೂಫ್ ವಿತ್ ಸ್ಟೋರಿ ತೋರಿಸ್ತೀನಿ. ಇಲ್ಲಿ ಬಂದವರು ಯಾರೂ ಸಹ ಪ್ಲಾಸ್ಟಿಕ್ನ ಇಲ್ಲಿ ಅಲ್ಲಿ ಹಾಕಬೇಡಿ. ಹಾಕಿ ಇರೋ ಪರಿಸರ ಫಸ್ಟೇ ನಾಶ ಮಾಡಿ ಇಕ್ಬಿಟ್ಟಿದ್ದೀರಾ. ಎಲ್ಲ ಮನುಷ್ಯರು ಸೇರ್ಕೊಂಡು ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇರೋದನ್ನಾದರೂ ಉಳಿಸ್ಕೊಂಡು ಹೋದರೆ ಇನ್ನು ಮುಂದೆ ಬರೋ ಪೀಳಿಗೆಗಳು ನೆಟ್ಟಿಗೆ ಉಸಿರಾಡ್ಬೋದು ಅಂದ್ಕೋತೀನಿ. ಇಲ್ಲ ಅಂದರೆ ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ, ಒಂದು ಆಕ್ಸಿಜನ್ ಬ್ಯಾಗ್ ಹಾಕ್ಕೊಂಡು ಶಿಸ್ತಾಗೆ ಸಿಲಿಂಡ್ರ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಯಾವ ಥರ ಸ್ಕೂಲಿಗೆ ಬುಕ್ಸ್ ಎತ್ಕೊಂಡು ಹೋಗ್ತೀವೋ ಆ ಥರ ರೆಗ್ಯುಲರ್ ಆಗಿ ಆಕ್ಸಿಜನ್ ಸಿಲಿಂಡ್ರ್ ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದನ್ನು ಸುಮಾರು ಹಿಂದೆನೇ ಹೇಳಿದ್ದಾರೆ. ಸೊ ಅದನ್ನು ನಿಮಗೆ ಒಂದು ರಿಮೈಂಡ್ ಮಾಡ್ತಾಯಿದ್ದೀನಿ. ಪರಿಸರ ಉಳಿಸ್ಬೇಕಾದ್ದು ನಮ್ಮ ಕರ್ತವ್ಯ, ಮರಿಬೇಡಿ.
ನಾನು ನಿಮಗೆ ಅಲ್ಲಿಂದ ಹೇಳ್ಕೊಂಬಂದಿತ್ತು ಒಂದೇ ಕತೆ. ದಶರಥ ಕೊಟ್ಟಿದ್ದು ಒಂದೇ ಮಾತು, ಹೇಳಿದ್ದು ಒಂದೇ ಮಾತು. ಆ ಮಾತಿಗೋಸ್ಕರ ಶ್ರೀರಾಮಚಂದ್ರ, ಸೀತೆ ಹಾಗೂ ಲಕ್ಷ್ಮಣ ವನವಾಸಕ್ಕೆ ಬರ್ತಾರೆ. ಆ ವನವಾಸಕ್ಕೆ ಬಂದಾಗ ಈ ಸ್ಥಳ ನಾಮದ ಚಿಲುಮೆ ಈ ಜಾಗಕ್ಕೆ ಬಂದು ವಾಸಸ್ಥಾನ ಇದ್ದಾಗ ಅವರಿಗೆ ಒಂದು ದಿನ ಹಣೆಗೆ ತಿಲಕ ಇಡೋದಕ್ಕೆ ನೀರಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಈ ಜಾಗದಲ್ಲಿ ಬಂದು ಬಾಣ ಹೊಡೆದು ನೀರು ತಗೊಂಡು ತಿಲಕ ಇಟ್ಟರು ಅನ್ನೋದು ಸೃಷ್ಟಿ ಅಥವಾ ಒಂದು ವಾಡಿಕೆ. ಅಲ್ಲಿಂದ ಇದು ಚರಿತ್ರೆ ಆಯಿತು, ಚರಿತ್ರೆಯಿಂದ ಹಿಸ್ಟ್ರಿ. ಇದು ನಾನು ಹೇಳೋದಲ್ಲ, ಸ್ವತಃ ಇಲ್ಲೇ ಬರೆದಿದ್ದಾರೆ, ಅದನ್ನು ನೀವೇ ಓದ್ಕೋಬೋದು. ಇಲ್ಲಿ ಸಿಗೋ ನೀರು ಮಾತ್ರ ಭಯಂಕರ ಸ್ವೀಟ್ ಗುರು. ನಿಮಗೆ ಮನೆಯಲ್ಲಿ ಎಷ್ಟೇ ಸಾವಿರ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಒಂದು ಫಿಲ್ಟ್ರ್ ಹಾಕೊಂಡ್ರು ಇಲ್ಲಿ ಕೊಡೋ ಟೇಸ್ಟ್ ಕೊಡಲ್ಲ ಅನಿಸುತ್ತೆ. ಬಿಕಾಸ್ ಅಷ್ಟು ರುಚಿ, ಅಷ್ಟು ಶುಚಿ, ಅಷ್ಟು ಶುದ್ಧವಾಗಿರೋ ಒಂದು ನೀರು. ಬರೋದಿದ್ರೆ ಮಿಸ್ ಮಾಡ್ಕೊಬೇಡಿ. ಯಾರ್ಯಾರು ದೇವರಾಯನದುರ್ಗಕ್ಕೆ ಬರ್ತಿರೋ ಖಂಡಿತ ಈ ಪ್ಲೇಸ್ಗೂ ಬಂದು ನಾಮದ ಚಿಲುಮೆ ಮರಿಬೇಡಿ. ಶ್ರೀರಾಮ ಇಲ್ಲಿಗೆ ಬಂದು ಸ್ವತಃ ತನ್ನ ಬಾಣ ಹೊಡೆದು ನೀರು ಸೃಷ್ಟಿ ಮಾಡಿರುವಂಥ ಜಾಗ. ಅಂತೂ ಇಲ್ಲೇನಾಗಿತ್ತು ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದ್ರ ಮೇಲೂ ನೀವು ಇದೆಲ್ಲ ಬೋಗಸ್ ಗುರು ಅಂದರೆ ನಾನೇನು ಮಾಡೋದಕ್ಕಾಗಲ್ಲ. ಇದನ್ನೆಲ್ಲ ನೀವು ನಂಬಲೇಬೇಕು ಅಂತ ಒತ್ತಾಯ ಮಾಡೋಂಗೂ ಇಲ್ಲ, ಒತ್ತಾಯ ಮಾಡೋಕ್ಕೂ ಆಗಲ್ಲ. ನಾನು ಯಾರೂ ಅಲ್ಲ ಒತ್ತಾಯ ಮಾಡೋದಕ್ಕೆ. ಜಸ್ಟ್ ನೀವು ಬಿಲೀವ್ ಮಾಡ್ತೀರಾ ಅಂದರೆ ಬಿಲೀವ್ ಮಾಡಿ, ನಂಬಲ್ಲ ಅಂದರೆ ನಂಬೇಡಿ. ಇಲ್ಲೇನಿತ್ತೋ ಅದನ್ನು ಅದೇ ಥರ ತೋರಿಸೋದಕ್ಕೆ ಇಷ್ಟಪಟ್ಟಿದ್ದೀನಿ ಹೊರತು ನಾನೇನೋ ಒಂದು ಹೊಸ್ದಾಗಿ ಹುಟ್ಟಾಕಿರೋ ಕತೆ ಅಲ್ಲ, ಆಲ್ರೆಡಿ ಹುಟ್ಟಿರೋ ಕತೆನ ನಾನು ಹೇಳಿರೋದು. ಓಕೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಆ್ಯಂಡ್ ಇನ್ನೊಂದು ಪಾಯಿಂಟು, ನೀವು ನೋಡಿದ್ರಲ್ಲ ನೀರು, ಅಲ್ಲಿ ಯಾವುದೇ ಕನೆಕ್ಷನ್ ಇಲ್ಲ. 24 hours ಅಲ್ಲ, 365 ದಿನವೂ ಒಂದು ದಿನವೂ ಮಿಸ್ ಇಲ್ದಂಗೆ ನೀರು ಬರ್ತಾನೆ ಇರುತ್ತೆ. ಬೇಸಿಗೆ ಆಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ ನೀರು ಮಿಸ್ಸೇ ಆಗೋದಿಲ್ಲ. ಸೊ ನನ್ನ ವಿಡಿಯೋ ನಿನಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಇದೇ ಥರ ತುಂಬ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಇನ್ಫಾರ್ಮೇಟಿವ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿಡಿಯೋ, ನಾಟ್ ಓನ್ಲಿ ವಿಡಿಯೋ ಬಟ್ ಆಲ್ಸೋ ಎ ಶಾರ್ಟ್ ಫಿಲಮ್ ಆಲ್ಸೋ ಮಾಡ್ತೀವಿ ನಮ್ಮ ಚಾನಲಿಂದ. ಸ್ವಲ್ಪ ಸಾಕಷ್ಟು ಕಾರಣಗಳಿಂದ ಕಂಟಿನ್ಯೂಸೆಂಟಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಬಟ್ ಅದನ್ನು ಇಲ್ಲಿಂದ ಕರೆಕ್ಟಾಗಿ ಮಾಡೋಣ ಅಂತ ಹೇಳ್ತಾ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆನ ತಪ್ಪದೆ ತಿಳಿಸಿ. ಯಾರಾದರೂ ದೇವರಾಯನದುರ್ಗಕ್ಕೆ ಬಂದರೆ ನಾಮದ ಚಿಲುಮೆನ ಬಂದು ನೋಡೋದನ್ನು ಮರಿಬೇಡಿ. ಆ್ಯಂಡ್ ನಮಸ್ಕಾರ, ಮತ್ತೆ ಸಿಗೋಣ.